ನಿಮಗೆಲ್ಲ ಹೂವು ಕೊಟ್ಟರು, ಕರೆಕ್ಟ್. ನೆಗೆಟಿವ್ ಆಗಿರೋನು ಹೇಳ್ತಾನಂತೆ, ಸರ್ ಮುಳ್ಳಿದೆ ಸರ್, ಮುಳ್ಳಿದೆ ಸರ್, ಮುಳ್ಳು, ಕರೆಕ್ಟ್. ಪಾಸಿಟಿವ್ ಆಗಿರೋನು ಏನು ಹೇಳ್ತಾನೆ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತ ಹೇಳ್ತಾನೆ, ಕರೆಕ್ಟ್. ಅದೇ ಹೂವು, ಅದೇ ಬಳ್ಳಿ ನಾನು ನೋಡುವ ರೀತಿ ಬದಲಾದರೆ ನನ್ನ ಬದುಕು ಬದಲಾಗುತ್ತದೆ. ಇಟ್ ಈಸ್ ಹೌ ಯು ಲುಕ್ ಅಟ್ ಥಿಂಗ್ಸ್. ಪೀಪಲ್, ನೀವು ನಿಮ್ಮ ಶಾಲೆನಾಗ್ಲಿ, ನಿಮ್ಮ ಪೇರೆಂಟ್ಸ್ನಾಗ್ಲಿ, ಟೀಚರ್ಸ್ನಾಗ್ಲಿ ನೀವು ಹೇಗೆ ನೋಡುತ್ತೀರಿ. ನಾನು ಆ ಟೀಚರ್ ಇಷ್ಟಪಟ್ಟೆ ಅಂದ್ರೆ ಕ್ಯಾನ್ ಅಂತ ನಕ್ಕಳಿ ಅಂತ ಜನ. ಓಕೆ, ಒಬ್ಬ ಟೀಚರ್ ಇಸ್ ಎ ಟೀಚರ್. ನೆಗೆಟಿವ್ ಆಗಿ ನೀವು ಅವ್ನಿಗೆ ಕಾಮೆಂಟ್ ನೆಕ್ಸ್ಟ್ ಮಾಡೋಂಗೇ ಇಲ್ಲ. ಅವ್ರಿಗೆ ಪಾಯಿಂಟ್. ಟೀಚರ್ಸು ನಿಮಗೆ ಲರ್ನಿಂಗ್ ಅಂಬಾಸಿಡರ್ಸ್, ಕಲಿಯಕ್ಕೆ. ಓಕೆ, ನನಗೆ ಇವತ್ತು ಫಸ್ಟ್ ಟೈಮ್ ಒಂದು ಹೊಸ ಕಾನ್ಸೆಪ್ಟ್ ಬಂತು. ಈ ದೀಪನ ನೋಡಿ, ಹಾಗೆ ದೀಪದ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಹಾಕ್ಯಾರ, ಕರೆಕ್ಟಾ? ಒಂದು ಫೌಂಡೇಶನ್ ಇದೆ, ಕರೆಕ್ಟಾ? ಅದು ನಮ್ಮ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ ಹೊಟ್ಟೆ ಬಟ್ಟೆ ಕಟ್ಟಿ ನಾನು ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲ ಅಂತ ಬಯಸ್ತಾ ಇದ್ದಾರೆ, ಫೌಂಡೇಶನ್ ಹಾಕ್ತಾರೆ, ಕರೆಕ್ಟಾ? ನಿಮ್ಮ ಪೇರೆಂಟ್ಸ್ ಒಂದ್ಸರಿ ಜೋರಾಗಿ ಪಡೆದಾರೆ. ಕೆಲವರು ಪೇರೆಂಟ್ಸ್ ಯಾರು ಅಗೌರವ ತೋರಿಸೋರಿದ್ರೆ ಇವತ್ತಿಂದ ಬಿಟ್ಟುಬಿಡಿ. ಇವತ್ತಿಂದ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಯಾವ ಥರ ಎಷ್ಟು ಥರ ಸಹಕಾರ ಮಾಡೋಕ್ಕಾದ್ರೆ ಮಾಡಿ, ಇಲ್ಲದೆ ಇದ್ರೆ ತಗೊಳ್ಬೇಡಿ. ನಾನು ನೋಡಿದ್ದೀನಿ, ನೀವು ಯಾಕೆ ನಾನು ನುಡ್ಸಿದ್ರಿ ಅಂತ ಎಷ್ಟೋ ಮಕ್ಕಳು ಪೇರೆಂಟ್ಸ್ನ ಕೇಳಿದವ್ರು ನೋಡಿದ್ದೀನಿ. ಅರ್ಥ ಆಯ್ತಾ? ಪೇರೆಂಟ್ಸು ಖುಷಿಯಾಗಿರ್ಬೇಕು. ನೀನು ದೊಡ್ಡದಾಗಿ ಸಾಧನೆ ಮಾಡಿ ಏನು ಮಾಡೋದು ಆಮೇಲೆ, ಫಸ್ಟ್ ಥ್ಯಾಂಕ್ ಯುವರ್ ಪೇರೆಂಟ್ಸ್, ಕರೆಕ್ಟಾ? ಯಾಕೆಂದ್ರೆ ನಮ್ಮ ಲೈಫಲ್ಲಿ ಆ ದೀಪದ ರೀತಿ ಒಂದು ಫೌಂಡೇಶನ್ ನಮ್ಮ ಪೇರೆಂಟ್ಸ್. ಓಕೆ, ಟೀಚರ್ಸ್ ರೋಲು ಅಲ್ಲಿಂದ ಅಲ್ಲಿವರೆಗೂ ಕೊಡ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬೇರೆ ಚೆನ್ನಾಗಿ ಹೂವುಗಳು ಬೇರೆ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ, ಕರೆಕ್ಟಾ? LKG, pre-KG, ಫಸ್ಟ್ ಸ್ಟ್ಯಾಂಡರ್ಡ್, SSLC. ಅರ್ಥ ಆಯ್ತಾ? ಆ SSLC ಆದ್ಮೇಲೆ ಇನ್ನೊಂದೆರಡು ವರ್ಷ ಅವಳು PUC. ಆ ಮಧ್ಯದಲ್ಲಿ ಬಂದಿದ್ದೀರಾ. ಆ ಮಧ್ಯ ಬಂದ ಮೇಲೆ ಅಲ್ಲೊಂದು ದೊಡ್ಡ ಪ್ಲಾಟ್ಫಾರ್ಮ್ ಇದೆ, ಅದಕ್ಕೆ ಅಲ್ಲಿ ಎಣ್ಣೆ ಹಾಕಿಬಿಟ್ಟು ದೀಪ, ಕರೆಕ್ಟ್, ಹಚ್ಚಿದ್ದೀರಿ. ನೀವು ಆ ಸ್ಥಾನದಲ್ಲಿ ಇದ್ದೀರಿ. ಯು ಆರ್ ಅಟ್ ದಿಸ್ ಸ್ಟೇಜ್. ಎಷ್ಟು ನೀಟಾಗಿ ನಾನು ಸುಮ್ಮನೆ ಕುತ್ಕೊಂಡು ನಾನು ನೋಡ್ತಾ ಇದ್ದೆ. ಇವತ್ತೇ ಫಸ್ಟ್ ಟೈಮ್ ಅಂತ ಅದಕ್ಕೆ ಹೇಳಿದ್ದು, ನನಗೆ ತಲೆಗೆ ಬಂದಿತ್ತು ಅಂತ. ಸೊ ಈ PUC ಮಧ್ಯದಲ್ಲಿ ಇದ್ದೀರಾ. ಇಲ್ಲಿ ನೀಟಾಗಿ ಎಣ್ಣೆ ಅಲ್ಲಿ ಬತ್ತಿ ಮತ್ತೆ ಅಲ್ಲಿ ಹಚ್ಚಿದ್ರು. ದೀಪನ ನಾವೇನ್ ಮಾಡ್ತೀವಿ, ಜ್ಞಾನಕ್ಕೆ ಹೋಲಿಸ್ತಾ ಇದ್ದೀವಿ. ನೀನು ಏನಾದ್ರೂ ಓರೆ ಕೋರೆಗಳಿದ್ದರೆ ತಿದ್ದಿ ತೀಡಿ ಇಲ್ಲೆಲ್ಲ ರೆಡಿ ಆಗೋಕೆ ದಿಸ್ ಈಸ್ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಲೈಫ್. ಟರ್ನಿಂಗ್ ಪಾಯಿಂಟ್. ಯಾಕೆಂದ್ರೆ ನಾನು ತಿರುವುಗಳ ಅರಿವು ಅಂತಾನೆ ಒಂದು ಪುಸ್ತಕ ಬರ್ತಿದ್ದೀನಿ. ನಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫಲ್ಲಿ ಉದಾರ ಹೋಗ್ತೀವಿ. ಒಂದು 30-35 ಜನ ನನಗೆ ಗೊತ್ತಿರೋ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಹೇಗೆ ಬಂತು ಅಂತ ಬರ್ತಿದ್ದೇನೆ. ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ ಈ PUC. ಅಲ್ಲಿ ಸರಿಯಾಗಿ ಎಣ್ಣೆ ಹಾಕೊಂಡ್ರೆ ಹೇಗಿದ್ರು ಬರ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಟೀಚರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ನೀವು ಟೀಚರ್ಸ್ ಹತ್ರ ಈಗೇನೋ ಗೈಡೆನ್ಸ್ ಎಲ್ಲ ಪಡಿತಾ ಇದ್ದಾರೆ, ಡಬಲ್ ಪಡ್ಕೊಳ್ಳಿ. ಯಾವ ಟೀಚರು ನನಗೆ ಗೊತ್ತಿರೋಂಗೆ ನೀವು ಡೌಟ್ಗಳು ತಗೊಂಡೋದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಹೋಗಿ ಕೇಳಿ. ಓಕೆ, ದಿಸ್ ಈಸ್ ಯುವರ್ ಪೀರಿಯಡ್. ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕೋತೀರಿ, ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ 5 ಕಡೆಗೆ ಸ್ಪ್ಲಿಟ್ ಮಾಡಿದ್ದಾರೆ. ಒಂದು 5-6 ಟಾಪಿಕ್ ಇದೆ ನಮಗೆ.
ಸಬ್ಜೆಕ್ಟ್ಸ್ ಇದೆ, ಅದನ್ನ ಕರೆಕ್ಟ್ ಆಗಿ ಡೈರೆಕ್ಷನ್ ಇಟ್ಕೊಂಡು ಅಲ್ಲಿ ನೀವು ಜ್ಯೋತಿಯಾದರೆ ನಿಮ್ಮ ಬಾಳು ಬೆಳಗುತ್ತದೆ, ನೀವೇ ಒಂದು ಜ್ಯೋತಿ ಆಗುತ್ತೀರಿ. ಆಗ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಸ್ನೇಹಿತರೆ, ಅಲ್ಲಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ ಏನೇನು ಮಾಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಅಲ್ಲಿಂದ ನಿಮ್ಮ ಲೈಫು, ನಿಮ್ಮ ಡ್ರೀಮ್ಸು, ಕನಸುಗಳು ನನಸಾಗುವ ಸಮಯ. ಎಷ್ಟು ಚೆನ್ನಾಗಿ ಮೇಲ್ಗಡೆ ಡಿಸೈನ್ ಮಾಡಿದಾನಲ್ಲ, ಅವತ್ತೇ ಡಿಸೈನ್ ಮಾಡಿದನು. ದಟ್ ಮೀನ್ಸ್ ನಾನು ಇನ್ನೊಂದು ಕರಿತೇನೆ, ಯು ಕ್ಯಾನ್ ಡಿಸೈನ್ ಯುವರ್ ಓನ್ ಲೈಫ್. ಅಲ್ಲಿ ಒಬ್ಬ ಕೆಳಗಡೆಗಿಂತ ಎಲ್ಲ ನೋಡ್ಕೊಂಡು ಬನ್ನಿ. ಆದರೆ ಈ ಡಿಸೈನ್ ಇದೆಯಲ್ಲ, ಡಿಸೈನ್ ಕಾಣಿಸ್ತಾ ಇದೆಯಾ ನೋಡಿ, ಸ್ವಲ್ಪ ಹೂ ತೆಗೆದು ತೋರಿಸ್ತಿದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಇಲ್ವಾ? ಸೊ ದಟ್ ಮೀನ್ಸ್ ಇಲ್ಲೆಲ್ಲೂ ಜಾಸ್ತಿ ಡಿಸೈನ್ ಮಾಡಲಿಲ್ಲ. ಆಕ್ಚುಯಲ್ ಡಿಸೈನ್ ಆಗೋದು ಆಮೇಲೆ. ಕರೆಕ್ಟ್ ದೇವಸ್ಥಾನದಲ್ಲಿ ಮೂರ್ತಿ ಶಿಖರ ಕೊನೆಯಲ್ಲೂ ಇಡ್ತಾರಲ್ಲ, ಸಖತ್ತಾಗಿರುತ್ತಲ್ಲ, ಆ ತರ ಯು ಕ್ಯಾನ್ ಡಿಸೈನ್ ಯುವರ್ ಲೈಫ್. ನಿಮ್ಮ ಬದುಕಿನಲ್ಲಿ ನೀವು ಹೇಗೆ ಡಿಸೈನ್ ಆಗಬೇಕು ಅಂತ ಇರ್ತೀರೋ ಅದನ್ನ ನೀವು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಐ ವಾಂಟ್ ಆಲ್ ಆಫ್ ಯು ಟು ಡಿಸೈನ್ ಯುವರ್ ಓನ್ ಲೈಫ್. ಅದಕ್ಕೆ ಒಂದು ಪದ ಹೇಳ್ತೇನೆ ನಾನು, ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂತ. ಸೊ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ 3 ಸಾರಿ. ಮತ್ತೆ ಎನರ್ಜಿ ಡೌನ್ ಆಯ್ತು, ತಿಂಡಿ ಸರಿಯಾಗಿ ತಿಂದಿಲ್ಲ. 1 2 3 ಸ್ಟಾರ್ಟ್. ಮುಂದೆ ಇದೆ ಅಲ್ಲ ಭವಿಷ್ಯ, ಆ ಭವಿಷ್ಯ ನಿಮ್ಮ ಕೈಲೇ ಇದೆ. ಭವಿಷ್ಯ ನಿಮ್ಮ ಕೈಲೇ ಇದೆ. ನಿಮಗೆ ರೈಟ್ಸ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಸರಿಯಾಗಿ ಕೊಡಲಿಲ್ಲ, ಕಲಿಸ್ಲಿಲ್ಲ. ಟೀಚರ್ಸು ಅವ್ರವ್ರ ಕೆಲಸ ಏನೇನ ಮಾಡಿದ್ರು. ಬಟ್ ಈ PUC ಇಂದ ಏನ್ ಇವತ್ತು ಡಿಸೈಡ್ ಮಾಡಬೇಕು ಅಂದ್ರೆ, ನಾನೇ ನನ್ನ ಬಾಳಿಗೆ ಶಿಲ್ಪಿ ಅಂತ ಯೋಚನೆ ಮಾಡಬೇಕು. ವಿವೇಕಾನಂದ ಹೇಳಿದ್ರು, ಯು ಆರ್ ದ ಸ್ಕಲ್ಪ್ಚರ್ ಆಫ್ ಯುವರ್ ಓನ್ ಲೈಫ್ ಅಂತ. ನಾನೇ ನನ್ನ ಬಾಳಿಗೆ ಶಿಲ್ಪಿ ಅಂತ ಈಗ ಡಿಸೈಡ್ ಮಾಡ್ಕೊಂಡು, ಅದಕ್ಕೆ ನಾನು ಕೆಲವು ಚಿತ್ರಗಳು ನೋಡಿದ್ದೇನೆ. ಒಬ್ಬ ಆರ್ಟಿಸ್ಟ್ ಇಂಟರ್ವ್ಯೂ ಮಾಡಿದ್ದೆ, ನೀವು ನೋಡಿರ್ತೀರಿ, ಮೇಲಿಂದ ಕೆತ್ಕೊಂಡ್ ಬಂದಿರ್ತಾರೆ. ಓಕೆ, ಶಿಲ್ಪ ಕೆಲವು ನೋಡಿರ್ತಾರೆ, ನೀವು ಗಮನಿಸ್ಕೊಳ್ಳಿ. ಕೆಳಗಡೆ ಬಂಡೆ ಹಂಗೆ ಬಿಟ್ಟಿರ್ತಾರೆ, ಅವನೇ ಉಳಿ ಬಟ್ಟಿ ಹಿಂಗೆ ಇಟ್ಕೊಂಡಿರ್ತಾನೆ. ಅಂದ್ರೆ ಅವನೇ ಕೆತ್ಕೋಬೇಕು ಅಂತ, ನೀನು ನೀನು ಕೆತ್ಕೋಬೇಕು ಅಂತ. ಸೊ ಅದರ ಅರ್ಥ ಏನು? ಮ್ಯಾನೇಜ್ಮೆಂಟ್ ಏನು ಸಪೋರ್ಟ್ ಮಾಡಬೇಕು ಮಾಡ್ತಾ ಇದ್ದಾರೆ, ಟೀಚರ್ಸ್ ಏನು ಮಾಡಬೇಕು ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಏನು ಬೇಕೋ ಮಾಡ್ತಾ ಇದ್ದಾರೆ. ಆದರೆ ನನ್ನ ಲೈಫಲ್ಲಿ ನಾನು ಉದ್ಧಾರ ಆಗಬೇಕು ಅಂದರೆ ನಾನು ಮನಸ್ಸು ಮಾಡಬೇಕು. ನನ್ನ ಬಾಡಿಗೆ ನಾನೇ ಶಿಲ್ಪಿ ಅಂತ 3 ಸರಿ ಹೇಳುವಂಥವರಾಗುತ್ತೀರಿ. 1 2 3 ಸ್ಟಾರ್ಟ್. ನಾನು ಇಷ್ಟು ಹೇಳಿದ್ರು ಪೂರ್ತಿ ನಿಮಗಿರೋ ಕೆಪಾಸಿಟಿ ಬಳಸ್ತಾ ಇಲ್ಲ. ಆಮೇಲೆ ಜೊತೆಗೆ ನೀವೆಲ್ಲ ಹ್ಯಾಂಡಿಕ್ಯಾಪ್ಡ್ ಅಲ್ಲ, ಅರ್ಥ ಆಯ್ತಾ? ನಾನೊಂದು ಗಮನಿಸಿದ್ದೀನಿ, ಕೈ ಇಲ್ಲದೆ ಇರೋರು, ಕಾಲು ಇಲ್ಲದೆ ಇರೋರು, ಕಣ್ಣು ಇಲ್ಲದೆ ಇರೋರು, ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಒಂದು 50 ಜನ ಇಂಟರ್ವ್ಯೂ ಮಾಡಿದ್ದೀನಿ. ನಾನು ಕಣ್ಣಾರೆ ನೋಡಿ ಮಾತಾಡ್ಸಿದ್ದೀನಿ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಮಲ್ಟಿಪಲ್ ಕಾಯಿಲೆ ಇರುವಂತ ನಂಬರ್ 1 ಕಾಯಿಲೆ ಪ್ರಪಂಚದಲ್ಲದು. ಅಂತ ಒಬ್ಬ ಪೇಷಂಟ್ ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿದ್ದೀನಿ. ಯಾಕೆ ನಿಮ್ಗಿಂತ ಕಾಂಪಿಟೆಂಟ್ ಆಗಿ ನನ್ನ ಬಾಳಿಗೆ ನಾನೇ ಶಿಲ್ಪಿ ಅಂತ ಹೇಳಿದ್ರೆ ಹೆಂಗಿರ್ತದೆ? ನನ್ನ ಬಾಳಿಗೆ ನಾನೇ ಶಿಲ್ಪಿ. ಕಮ 1 2 3 ಸ್ಟಾರ್ಟ್. ಓಕೆ, ಎದ್ದೇಳಿ ಎದ್ದೇಳಿ. ಈಗ ಹೇಳಿ ನೋಡೋಣ. ಯಾಕೆಂದ್ರೆ ನನಗೆ ಇನ್ನೂ ಇವತ್ತಿಗೂ ಡೌಟು, ಯಾಕ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅಂದ್ರು. ನಂಗೆ ಅನ್ನಿಸ್ತು ಅವಾಗ ವಿವೇಕಾನಂದರಿಗೆ ಅನಿಸಿದೆ ಎಲ್ಲ ಮರಿಕೊಂಡ್ರು. ಕರೆಕ್ಟಾ? ಅದಕ್ಕೆ ಫಸ್ಟ್ ಹೇಳಿ ಅಂದ್ರೆ ನೀವು ಸರಿಯಾಗಿ ಎದ್ದೋಗಿ ಹೇಳಲಿಲ್ಲ. ಈಗ ಎದ್ದೇಳಿ ಅಂತ ಹೇಳಿ ಹೇಳ್ಸಿದ್ದೀನಿ. ಕರೆಕ್ಟಾ? ಈಗ ಚೆನ್ನಾಗಿರುತ್ತೆ. ಈಗ ಓಕೆ, ಆಕ್ಷನ್ ರೆಡಿ. ನನ್ನ ಬಾಡಿಗೆ ನಾನೇ ಶಿಲ್ಪಿ. ಓಕೆ, 1 2 3 ಸ್ಟಾರ್ಟ್. ವಾವ್, ಗ್ರೇಟ್! ಎಂತ ಟ್ರಾನ್ಸ್ಫಾರ್ಮೇಶನ್! ಇಷ್ಟೇ ನಾವು ಮಾಡಬೇಕಾಗಿರೋದು. ಅದಾದ್ರೆ ಸ್ವಲ್ಪ ನಿಂತ್ಕೊಳ್ಳೋಣ.
ಕಡೆ ನನ್ನ ಬಾಡಿಗೆ ನಾನೇ ಶಿಲ್ಪಿ. ಸೊ ಪ್ರಾಬ್ಲಮ್ ಏನಂದ್ರೆ ಈಗಲೂ ಕೆಲವರು ಕಾಲೇಜ್ ಹುಡುಗರನ್ನ ಅವ್ರ ಅಮ್ಮ ಡೈಲಿ ಎಬ್ಬಿಸ್ಬೇಕು. ನಾಚಿಕಾಗಲ್ಲ? ನಿಮ್ಮ ಅಮ್ಮ ಬಂದು ಹೇಳ ಕಾಲೇಜಿಗೆ ಲೇಟ್ ಆಗಿಸ್ಕೊಳ್ಳೋ. ಓಕೆ, ಅರ್ಥ ಆಯ್ತಾ ಯಾಕೆ ಪ್ರಾಬ್ಲಮ್ ಅಂತ? ಡೈಲಿ ಸರಿಯಾಗಿ ನಿಮ್ ಟೈಮ್ ಒಂದು ಟೈಮ್ ಇಟ್ಕೊಂಡು ಟೈಮ್ ಹೇಳಕ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ? ಓಕೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ವಿವೇಕಾನಂದ ಹೇಳಿದ ಮಾತು ಗೊತ್ತಿದ್ಯಾ? ಗೊತ್ತಿದ್ಯಾ? ಈಗ ಹೇಳ್ಬಿಡೋಣ ಇನ್ನೊಂದ್ಸರಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. 1 2 3 ಸ್ಟಾರ್ಟ್.